ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನೇ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಸರೂರ್. ಪ್ರಾರಂಭೋತ್ಸವ ಪೋಷಕ ಹಾಗೂ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮವನ್ನು ಶ್ರೀಮತಿ ಪಿ.ಬಿ. ಪಾಟೀಲ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಇವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರ ಕೆಲಸದ ಒತ್ತಡದಿಂದ ಅನುಪಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆದಂತಹ ಶ್ರೀ ಎನ್.ಎಸ್. ಪದ್ಮನ್ನವರ್, ಶ್ರೀಮತಿ ಸವಿತಾ ಹಲಕಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಹುಕ್ಕೇರಿ, ದೈಹಿಕ ಶಿಕ್ಷಣ ಸಂಯೋಜಕರು ಶ್ರೀ ಎ.ಬಿ. ಕೋಟಿವಾಲೆ, ಶ್ರೀ ಬಿ.ಬಿ. ಪಾರ್ತನಹಳ್ಳಿ, ಶ್ರೀ ಆರ್.ಪಿ.ಗಳು ಆದಂತಹ ಪಡೆನ್ನವರ್, ಹುಕ್ಕೇರಿ ತಾಲೂಕು ಶಿಕ್ಷಕರ ಸಂಘದ ಸದಸ್ಯರು ಆದಂತಹ ಕಂಬಳಿ ಮೇಡಂ, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದರಂತೆ ಶ್ರೀಮತಿ ಪ್ರಿಯಸ್ ಸಪ್ಪಡ್ಲಿ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು. ಅದರಂತೆ ಎಲ್ಲಾ ಮಕ್ಕಳೊಂದಿಗೆ ವಾದ್ಯ ಮೇಳ ಘೋಷಣೆಗಳೊಂದಿಗೆ ಅಧಿಕಾರಿಗಳು ಎಸ್ಡಿಎಂಸಿ ಅವರು ಟ್ರ್ಯಾಕ್ಟರ್ ಮೂಲಕ ಜಾಥಾವನ್ನು ನಿರ್ವಹಿಸಲಾಯಿತು. ಅದರಂತೆ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರು ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಗೆ ಹೊಸದಾಗಿ ಪ್ರವೇಶವನ್ನ ಪಡೆದ ಎಲ್ಲ ಮಕ್ಕಳಿಗೆ ಕುಂಕುಮವನ್ನ ಬಿಟ್ಟು ಕಿರೀಟವನ್ನ ಹಾಕಿ ಆರತಿಯನ್ನ ಬೆಳಗಿಸಿ ಸಿಹಿ ತಿನ್ನಿಸುವ ಮೂಲಕ ಎಲ್ಲ ಮಕ್ಕಳನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಸ್ವಾಗತಿಸಿದ್ರು. ಅದರಂತೆ ಹೊಸದಾಗಿ ದಾಖಲಾದ ಮಕ್ಕಳ ಪಾಲಕರಿಂದ ಹಾಗೂ ಎಲ್ಲ ಅಧಿಕಾರಿಗಳಿಂದ ಮತ್ತು ಶಿಕ್ಷಕರಿಂದ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವ ವಿನೂತನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅದರಂತೆ ಈ ಸಂದರ್ಭದಲ್ಲಿ ಡಿಎ ಕಟ್ಟಿಮನಿ ಸ್ವಾಗತ ಭಾಷಣವನ್ನು ನೆರವೇರಿಸಿದ್ರು. ಅದರಂತೆ ಶ್ರೀ ಎ.ಎಸ್. ಪದ್ಮನ್ನವರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹುಕ್ಕೇರಿ ಇವರು ಎಲ್ಕೆಜಿ, ಯುಕೆಜಿ, ಪ್ರಾರಂಭ ದ್ವಿಭಾಷಾ ಬೋಧನೆ, ಹೈಸ್ಕೂಲ್ ಬೋಧನೆ, ಸರ್ಕಾರಿ ಯೋಜನೆಗಳು ಆಶಯಗಳನ್ನ ಎಲ್ಲ ಪೋಷಕರಿಗೆ ತಿಳಿಸಿ ಮಕ್ಕಳಿಗೆ ಆಸ್ತಿಯನ್ನ ಮಾಡದೆ ಅವರನ್ನೇ ಆಸ್ತಿಯನ್ನಾಗಿ ಮಾಡಲು ಕರೆಯನ್ನ ನೀಡಿದ್ರು. ಹಾಗೂ ಶಾಲೆಯ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಸವಿವರವಾಗಿ ತಿಳಿಸಿದ್ರು. ಅದರಂತೆ ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾ ಹಾಲಕ್ಕಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಹುಕ್ಕೇರಿ ಇವರು ಬಿಸಿಯೂಟದ ಬಗ್ಗೆ ತಿಳಿಸಿದ್ರು. ಮೊಬೈಲ್ ಬಿಟ್ಟು ಮಕ್ಕಳೊಂದಿಗೆ ನಿಮ್ಮ ಸಮಯವನ್ನ ಕಳೆಯಿರಿ ಎಂದು ಕಿವಿ ಮಾತನ್ನ ಹೇಳಿದ್ರು. ಅದರಂತೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಚನ್ನಣ್ಣವರ್ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಂತೆ ಕೆ.ಎಸ್. ಕೋತ್ ಇವರು ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ವರದಿಗಾರರು ನಿರಂಜನ್ ಶಿರೂರ್, ಏನ ನ್ಯೂಸ್, ವಿಜಯಪುರ. Thank you.